ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ಅನುಕಂಪ ಆಧಾರದಲ್ಲಿ ಕಾರ್ಯನಿರತರಾದಂತಹ ಸರ್ಕಾರಿ ನೌಕರರೇ, ಆಮೇಲೆ ಅನುಕಂಪ ಆಧಾರ ಆಕಾಂಕ್ಷಿಗಳೇ ಅಂತಂದರೆ ಯಾರೇ ಅವರ ಅಭಿಭಾವಕರು ಅಥವಾ ತಂದೆ ತಾಯಿ ಯಾರಾದರೂ ಅಕಾಲಿಕ ಮರಣವನ್ನು ಹೊಂದಿದ್ದಾರೆ ಅಂಥವರುಗಳ ಫ್ಯಾಮ್ಲಿ ಅನುಕಂಪ ಆಧಾರದ ನೌಕರಿಯನ್ನು ಪಡೀಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂಥವರೆಲ್ಲರಿಗೂ ಈ ಒಂದು ವಿಡಿಯೋ ನೋಡಲೇಬೇಕಾದಂಥದ್ದು ಒಂದು ಮಾನ್ಯ ಹೈಕೋರ್ಟ್ನ ಒಂದು ಆದೇಶ ಇದೆ ಸ್ನೇಹಿತರೆ. ಬನ್ನಿ ಇದರ ಸವಿವರಗಳನ್ನು ನೋಡೋಣ, ಅರಿತುಕೊಳ್ಳೋಣ. ಸೊ ಯಾರಾದರೂ ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ವಿಡಿಯೋನು ಶೇರ್ ಮಾಡಿ. ಮತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ನಾವು ಚರ್ಚೆ ಮಾಡಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ಯಾವ ಟಾಪಿಕ್ ಮೇಲೆ ನಾವು ಚರ್ಚೆ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿಸಿ ಸ್ನೇಹಿತರೆ. ಬನ್ನಿ ನೋಡೋಣ. ಇದೊಂದು ವಿಶೇಷ ಸುದ್ದಿ. ವಿಜಯ ಕರ್ನಾಟಕ ಸುದ್ದಿ ಲೋಕ ಬೆಂಗಳೂರು ಇವರಿಂದ ಪ್ರಕಟಿತವಾದದ್ದಾಗಿದೆ. ವಿಳಂಬ ತಪ್ಪಿಸಲು ಹೊಸ ಆದೇಶ ನೀಡಿದ ಹೈಕೋರ್ಟು. ಏನು ವಿಳಂಬ ತಪ್ಪಿಸಲು ಹೊಸ ಆದೇಶವನ್ನು ನೀಡಿದೆ ನೋಡೋಣ. ಅನುಕಂಪದ ನೇಮಕಕ್ಕೆ ಮಾರ್ಗಸೂಚಿಗಳು. ಅನುಕಂಪದ ಆಧಾರದ ನೇಮಕಕ್ಕೆ ಮಾರ್ಗಸೂಚಿಗಳು ಮಾರ್ಗಸೂಚಿಗಳು ಏನೇನಿದ್ದಾವೆ ಅನ್ನೋದ್ರ ಬಗ್ಗೆ ನೋಡೋಣ. ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆಯಲ್ಲಾಗುತ್ತಿರುವ ವಿಳಂಬ ತಪ್ಪಿಸಲು ದೃಷ್ಟಿಯಿಂದ ಹೈಕೋರ್ಟ್ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಅಂತಂದರೆ ಕೆಲವೊಂದು ಸಲ ಬಹಳ ವಿಳಂಬವಾಗುತ್ತಾ ಇದೆ ಅನುಕಂಪದ ಆಧಾರದ ನೌಕರಿ ಗಿಟ್ಟಿಸಿಕೊಳ್ಳಲು. ಕಾನೂನಿನ ಅಡಕುಗಳು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತೊಂದು ಅಂತ ಹೇಳಿಬಿಟ್ಟು ಸೊ ಅದರ ವಿಳಂಬವನ್ನು ತಪ್ಪಿಸಲು ಹೈಕೋರ್ಟ್ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿ ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಆದೇಶಿಸಿದೆ. ಸೊ ಏನಿದೆ ವಿವರಗಳು ನೋಡೋಣ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಜವಾನನ ಕುಟುಂಬದವರಿಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುವಂತೆ ಕೆಎಟಿ ನೀಡಿದ ಆದೇಶ ಪ್ರಶ್ನಿಸಿ ಸಲ್ಲಿಸಿದ ಮೇಲ್ಮನವಿ ಪರಿಶೀಲಿಸಿದ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಮತ್ತು ಕೆಎಸ್ ಹೇಮಲೇಖ ಅವರಿಂದ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ. ಸೊ ಈ ಒಂದು ಕಲಬುರಗಿ ಜಿಲ್ಲೆಯ ಘಟನೆ, ಜೇವರ್ಗಿ ತಾಲೂಕಿನ ಈ ತಹಸೀಲ್ದಾರ್ ಕಚೇರಿಯ ಜವಾನನ ಕುಟುಂಬದವರಿಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುವಂತೆ ಈ ಒಂದು ಕೆಇಟಿ ಕೋರ್ಟ್ ನೀಡಿದ್ದ ಆದೇಶ ಪ್ರಶ್ನಿಸಿ ಸಲ್ಲಿಸಿದ ಮೇಲ್ಮನವಿಯ ಪರಿಶೀಲಿಸಿದ ನ್ಯಾಯಮೂರ್ತಿಗಳಾದ ಮೊಹಮ್ಮದ್ ನವಾಜ್ ಮತ್ತು ಕೆಎಸ್ ಹೇಮಲೇಖಾ ಅವರಿಂದ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ. ಏನಿದೆ ಆದೇಶ? ವಾದ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಪೀಠ ಮೃತನ ಪತ್ನಿಯ ಅರ್ಜಿಯು 1 ವರ್ಷ ಮಿತಿಯೊಳಗೆ ಇದೆ ಮತ್ತು ಆಕೆಯ ಪುತ್ರರನ್ನು ನಾಮನಿರ್ದೇಶನ ಮಾಡಿದ್ದಾರೆ, ಕುಟುಂಬದೊಂದಿಗೆ ಮಾರ್ಗದರ್ಶನ ನೀಡಲು ಅಥವಾ ಸಂವಹನ ನಡೆಸಲು ಅಧಿಕಾರಿಗಳು ವಿಫಲರಾದ ಕಾರಣ ಇತರ ಅರ್ಹ ಅವಲಂಬಿತರಿಗೆ ನಿಯಮ ಪಾಲಿಸಲು ಅವಕಾಶ ನಿರಾಕರಿಸಲಾಗಿದೆ ಎಂದು ಹೇಳಿದೆ. ರಾಜ್ಯದ ಮೇಲ್ಮನವಿ ವಜಾಗೊಳಿಸಿರುವ ನ್ಯಾಯಾಲಯ ಸಕಾಲಿಕ ಅರ್ಜಿಗಳನ್ನು ಸಲ್ಲಿಸಿದ ನಂತರವೂ ಅವುಗಳ ವಿಲೇವಾರಿ ವಿಳಂಬದಿಂದ ಅವಲಂಬಿತರಿಗೆ ಅನಾನುಕೂಲವಾಗಬಾರದು. ಕೆಎಟಿಯು 2017ರ ಆದೇಶದ ಪ್ರಕಾರ 8 ವಾರಗಳಲ್ಲಿ ಮೃತರ ಪುತ್ರ ಮೆಹಬೂಬ್ಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡಬೇಕು ಎಂದು ಸರ್ಕಾರಕ್ಕೆ ನಿರ್ದೇಶನ ನೀಡಿತು. ಪ್ರಕರಣ ಹಿನ್ನೆಲೆ: ಜೇವರ್ಗಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಜವಾನನಾಗಿದ್ದ ರಾಜಾ ಪಟೇಲ್ ಬಂಡ 2014ರ ಡಿಸೆಂಬರ್ 16ರಂದು ನಿಧನರಾದರೂ ಅವರ ಪತ್ನಿ 2015ರ ಜನವರಿ 2ರಂದು ಪಿಂಚಣಿ ಕೋರಿ ಮತ್ತು ಅವರ 4 ಪುತ್ರರಲ್ಲಿ ಒಬ್ಬರಿಗೆ ಅನುಕಂಪ ನೇಮಕಾತಿ ಕೋರಿ ಅರ್ಜಿ ಸಲ್ಲಿಸಿದ್ದರು. ಅಧಿಕಾರಿಗಳು ಯಾವುದೇ ಪ್ರಕ್ರಿಯೆ ನೀಡಲು ವಿಫಲರಾದರು. ಆನಂತರ ಅವರ ಪುತ್ರ 2015ರ ಆಗಸ್ಟ್ 5ರಂದು ಸಲ್ಲಿಸಿದ ಅರ್ಜಿಯನ್ನು ವಯಸ್ಸಿನ ಮಿತಿಯಿಂದಾಗಿ ತಿರಸ್ಕರಿಸಲಾಗಿತ್ತು. ಬಳಿಕ ಅವರ ಎರಡನೇ ಮಗ ಮೆಹಬೂಬ್ 2017ರ ಫೆಬ್ರವರಿ 23ರಂದು
ತಾಯಿ ಆರಂಭಿಕ ಅರ್ಜಿಯನ್ನು ಉಲ್ಲೇಖಿಸಿ ಮತ್ತೊಂದು ಅರ್ಜಿ ಸಲ್ಲಿಸಿದರು. ಕರ್ನಾಟಕ ನಾಗರಿಕ ಸೇವೆಗಳ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮ 1996ರ ನಿಯಮ 5ರಲ್ಲಿ ಸರ್ಕಾರಿ ನೌಕರರ ಮರಣದ 1 ವರ್ಷದೊಳಗೆ ಅರ್ಜಿ ಸಲ್ಲಿಸುವುದನ್ನು ನಿಗದಿಪಡಿಸಲಾಗಿದೆ ಎಂದು ಉಲ್ಲೇಖಿಸಿ ನಿಮ್ಮ ಅರ್ಜಿ ಕಾಲಮಿತಿ ಮೀರಿದೆ ಎಂದು ತಿರಸ್ಕರಿಸಲಾಯಿತು. ಅದನ್ನು ಪ್ರಶ್ನಿಸಿ ಮೃತರ ಪತ್ನಿ ಮತ್ತು ಮಕ್ಕಳ ಕೆಇಟಿ ಮೊರೆ ಹೋಗಿದ್ದರು. ಕೆಇಟಿಯ ಕಲಬುರಗಿ ಪೀಠ ಅವರ ಅರ್ಜಿಯನ್ನು ಮಾನ್ಯ ಮಾಡಿ ಉದ್ಯೋಗ ನೀಡುವಂತೆ ಆದೇಶ ನೀಡಿತು. ಜತೆಗೆ ಕುಟುಂಬದ ಸಂಕಷ್ಟವು ಅಸಾಧಾರಣ ಪ್ರಕರಣವೆಂದು ಪರಿಗಣಿಸಬೇಕು ಎಂದು ಹೇಳಿತ್ತು. ಆದರೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುವ ಬದಲಿಗೆ ಕೆಇಟಿ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿತ್ತು. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ. ಒಂದು ಬಡ ಕುಟುಂಬ ಈ ಒಂದು ಅನುಕಂಪದ ನೇಮಕಾತಿಗೋಸ್ಕರ ಇದು ಮಾಡ್ತಾ ಇದ್ದಾರೆ. ಮಾರ್ಗಸೂಚಿಗಳನ್ನು ನೋಡೋಣ ಬನ್ನಿ. ಏನಿದೆ ಈ ಮಾರ್ಗಸೂಚಿಗಳು ಅಂತಂದರೆ, ಅಧಿಕಾರಿಗಳು ಎಲ್ಲ ಅನುಕಂಪ ನೇಮಕಾತಿ ಅರ್ಜಿಗಳನ್ನು 30 ದಿನಗಳ ಒಳಗೆ ಲಿಖಿತ ಸ್ವೀಕರಿಸಬೇಕು. ಅಂತಂದರೆ ಯಾರು ಈ ಒಂದು ಅನುಕಂಪದ ಆಧಾರದ ನೌಕರಿಯನ್ನು ಪಡೀಲಿಕ್ಕೆ ಅರ್ಜಿ ಸಲ್ಲಿಸುತ್ತಾರೆ, ಮೃತರ ಫ್ಯಾಮ್ಲಿದವರು, ಕುಟುಂಬದವರು, ಅವರುಗಳು ಈ ಒಂದು ಅಧಿಕಾರಿಗಳು 30 ದಿನಗಳ ಒಳಗೆ ಲಿಖಿತ ಅರ್ಜಿಯನ್ನು ಸ್ವೀಕರಿಸಬೇಕು ಎನ್ನುವಂಥ ಮಾತನ್ನು ಮಾರ್ಗಸೂಚಿಯ ಮುಖಾಂತರ ಕೋರ್ಟ್ ಹೇಳ್ತಾ ಇದೆ ಸ್ನೇಹಿತರೆ. ಅರ್ಜಿಗಳ ಸ್ಥಿತಿ ದಾಖಲೆ, ಅರ್ಜಿ ಸಲ್ಲಿಸುವ ಹಕ್ಕುಗಳು ಮತ್ತು ಅನ್ವಯಿಸುವ ಮಿತಿ ಅವಧಿ ನಿರ್ದಿಷ್ಟಪಡಿಸಬೇಕು. ಅಂತಂದರೆ ಈ 30 ದಿವಸಗಳ ಒಳಗಾಗಿ ಏನು ಅರ್ಜಿ ಸಲ್ಲಿಸ್ತೀವಿ ಅದರಲ್ಲಿ ಅರ್ಜಿಗಳ ಸ್ಥಿತಿ ದಾಖಲೆ, ಅರ್ಜಿ ಸಲ್ಲಿಸುವ ಹಕ್ಕುಗಳು ಮತ್ತು ಅನ್ವಯಿಸುವ ಮಿತಿ ಅವಧಿ ಪಡಿಸಬೇಕು. ತದನಂತರ ಸರಿಯಾದ ಅರ್ಜಿ ಸಲ್ಲಿಸುವಲ್ಲಿ ಸಕ್ರಿಯವಾಗಿ ಸಹಾಯ ಮಾಡಿ ಅವಲಂಬಿತರಿಗೆ ಮಾರ್ಗದರ್ಶನ ನೀಡಬೇಕು. ಅಂದರೆ ಅವರಿಗೆ ಅವಲಂಬಿತ ಕುಟುಂಬ ಸದಸ್ಯರಿಗೆ ಮಾರ್ಗದರ್ಶನವನ್ನು ನೀಡಬೇಕು. ಅರ್ಜಿ ಸ್ವೀಕರಿಸಿದ 90 ದಿನಗಳೊಳಗೆ ನಿರ್ಧಾರ ತೆಗೆದುಕೊಳ್ಳಬೇಕು. ಅರ್ಜಿ ಸ್ವೀಕರಿಸಿದ 90 ದಿನಗಳವರೆಗೆ ಒಳಗಡೆ ನಿರ್ಧಾರ ತೆಗೆದುಕೊಳ್ಳಬೇಕು. ತಿರಸ್ಕರಿಸಿದ ಅರ್ಜಿಗಳಿಗೆ ಸಮಂಜಸವಾದ ಕಾರಣ ಸಹಿತ ಆದೇಶವನ್ನು ಒದಗಿಸಬೇಕು. ಏನಾದರೂ ಕಾರಣಾಂತರಗಳಿಂದ ಲ್ಯಾಪ್ಸಸ್ ಕಂಡು ಬಂದಲ್ಲಿ ತಿರಸ್ಕರಿಸಿದ ಅರ್ಜಿಗಳನ್ನು ಸಮಂಜಸವಾದಂತಹ ಕಾರಣ ನೀಡಬೇಕು. ಆಮೇಲೆ ಏಕರೂಪ ಪ್ರಮಾಣಿಕ ಕಾರ್ಯಾಚರಣಾ ವಿಧಾನ ASOP ಜಾರಿಗೊಳಿಸಬೇಕು. ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಜಾರಿಗೊಳಿಸಬೇಕು. ಅಂತಂದರೆ ಗೈಡ್ಲೈನ್ಸ್ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗಳನ್ನು ಮಾಡುವ ಅಧಿಕಾರಿಗಳಿಗೆ ತರಬೇತಿ ನೀಡಬೇಕು. ಯಾರು ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಅಂಥ ಅಧಿಕಾರಿಗಳಿಗೆ ಒಂದು ತರಬೇತಿ ನೀಡಿ ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ಸನ್ನು ಒಂದು ಗೈಡ್ಲೈನ್ಸನ್ನು ನೀಡಬೇಕಾಗುತ್ತದೆ ಎನ್ನುವಂಥ ಮಾರ್ಗಸೂಚಿಯನ್ನು ಮಾನ್ಯ ಹೈಕೋರ್ಟ್ ವತಿಯಿಂದ ಜಾರಿ ಮಾಡಿದೆ ಸ್ನೇಹಿತರೆ. ಸೊ ಇತ್ತೀಚೆಗೆ ನಾನು ನೋಡಿರುವ ಪ್ರಕಾರ ನಮ್ಮ ರಿಲೇಟಿವಲ್ಲಿ ಒಬ್ಬರ ದೇಹಾಂತವಾಗಿತ್ತು ಸ್ನೇಹಿತರೆ. ಸೊ ಅವರು ಕೂಡ ಪದೇ ಪದೇ ಈ ಆಫೀಸ್ಗಳಲ್ಲಿ ಬೇರೆ ಬೇರೆ ಆಫೀಸು ಡಾಕ್ಯುಮೆಂಟ್ಸು ಅನ್ನುವಂಥ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ. ಯಾವುದೇ ಒಂದು ಕ್ಲಿಯರ್ ಗೈಡ್ಲೈನ್ಸ್ ಅವರಿಗೆ ಲಭ್ಯವಾಗುತ್ತೆ ಅಲ್ಲ. ಸೊ ತುಂಬಾ ಸಫರ್ ಆಗ್ತಾ ಇದ್ದಾರೆ. ಇನ್ನೂ ಅವರಿಗೆ ಅವರ ಮಗನಿಗೆ ಏನು ಅನುಕಂಪದ ಆಧಾರದ ಮೇಲೆ ಇರುವಂಥ ಈ ಒಂದು ನೌಕರಿಯನ್ನು ಇನ್ನೂ ಸಿಗಲಿಲ್ಲ, ಫೈಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ದಯವಿಟ್ಟು ಈ ಒಂದು ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿ, ಸೊ ದ್ಯಾಟ್ ಅವರಿಗೆ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ವಿದಿನ್ 1 ಇಯರ್ ಈ ಒಂದು ಪ್ರಕ್ರಿಯೆ ಇರುತ್ತೆ ಮತ್ತು ವಿದಿನ್ 30 ಡೇಸ್ ಒಳಗಾಗಿಯೇ ನಾವು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ. ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ನೋಡಿಕೊಂಡು ಮತ್ತು ನೆಕ್ಸ್ಟ್ ಫಾರ್ವರ್ಡ್ ಏನಿರುತ್ತೆ ಅದರ ಬಗ್ಗೆ ಕ್ರಮವನ್ನು ಪಾಲಿಸಬೇಕಾಗುತ್ತದೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.